ಜಾಸ್ತಿ ಪ್ರೆಷರ್ ಬಿಡುತ್ತೆ 100% ಹೊಡೆದೋಗುತ್ತೆ. ಕಡಿಮೆ ಇದರಲ್ಲಿ ಮಾಡಬೇಕು, ಅದು ನಮಗೆ ಗೊತ್ತಿದೆ. ಎಷ್ಟೋ ಜಾಗ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮದು ಹಳೆ ವಿಡಿಯೋಗಳೆಲ್ಲ ನೋಡಿ ಅವಾಗ ವಿಷಯ ಗೊತ್ತಾಗತ್ತೆ. ಇದು ಒಂದೊಂದು ಸೈಟಿಗೆ ಒಂದೊಂದು ಡಿಫ್ರೆಂಟ್ ಆಗುತ್ತೆ. ನೀರು ಮಾಡಿ ಮೇಲೆ ಒಂದು ಮನೆಗೆ ಆಗೋ ನೀರು ಐತೆ. ಸೊ ಇವರು ಫರ್ದರ್ ಎಕ್ಸ್ಪೆನ್ಸ್ ಮಾಡಬಹುದು ಅಂತ ಅವ್ರಿಗೆ ಗೈಡ್ ಮಾಡಿದ್ವಿ. ನೆಕ್ಸ್ಟು ಮೇಲೆ ಹೋಗ್ಬಿಟ್ಟು ನೋಡೋಣ ಅಂತ ಮೇಲೆ ಹೋಗಿದ್ದೀವಿ, ಹೆಂಗೆ ನೀರು ಬರುತ್ತೆ ಅಂತ. ಸ್ವಲ್ಪ ಮಣ್ಣು ಬರ್ತಾಯಿದೆ, 5% ಮಣ್ಣು ಬರ್ತಾಯಿದೆ, 95% ಇದು ನೀರು ಬರ್ತಾಯಿದೆ. ಇದು ಏನಾಗಿದೆ ಅಂದರೆ, ಇದು ಫಿಲ್ಟರ್ ಪೈಪ್ನಲ್ಲಿ ಮಣ್ಣು ಬಂದು ಕೂತ್ಕೊಂಡಿದೆ. ಅದು ಕ್ಲಿಯರ್ ಮಾಡಿದರೆ ಒಂದು ಸಲ ಮಣ್ಣು ಬರುತ್ತೆ, ಅದೆಲ್ಲ ಒಳಗಡೆ ಬಂದು ಕೂತ್ಕೊಳ್ಬೇಕು. ಅವ್ರು ಎಷ್ಟು ಫೀಟಿಗೆ ಮೋಟ್ರ್ ಬಿಟ್ಟಿದ್ದಾರೋ ಕ್ಲೀನ್ ಮಾಡಿ ಮೇಲೆ ಒಂದು 50 ಪೈಪ್ ಕಟ್ ಮಾಡಬೇಕು. ಇವರು ಆಲ್ರೆಡಿ ಜಾಯಿಂಟ್ ಮಾಡಿದ್ದಾರೆ, ಅದು ಜಾಯಿಂಟ್ ಮಾತ್ರ ರಿಮೂವ್ ಮಾಡಿದರೆ ಸಾಕು. ಅಷ್ಟಕ್ಕೆ ಬಿಟ್ಟಿದ್ರೆ ಮಣ್ಣು ಬರುತ್ತೆ, ಕಡಿಮೆ ಆಗುತ್ತೆ, ಫುಲ್ ಸ್ಟಾಪ್ ಆಗಲ್ಲ. ನಾವು ಕ್ಲೀನ್ ಮಾಡಿ ಮೇಲೆ ಫುಲ್ ಸ್ಟಾಪ್ ಆಗುತ್ತೆ ಅಂತ ಗ್ಯಾರಂಟಿ ಹೇಳಂಗೇ ಇಲ್ಲ. ನಿಮ್ಮ ಪ್ರಾಬ್ಲಮ್ ಕಡಿಮೆ ಆಗ್ಬೋದು. ಅದಕ್ಕೆ ನೀವು ಏನು ಮಾಡಬೇಕು, ಸ್ವಲ್ಪ ಟಾಪ್ನಲ್ಲಿ ಇಟ್ಕೊಳ್ಬೇಕು. ಇಲ್ಲ ನನಗೆ ಪ್ರಶ್ನೆ ಸಾಲ್ವ್ ಆಗಿ ಬಂದರೆ 3-4 ಡ್ರಮ್ಮು ತೊಗೊಳ್ಬೇಕು. ಅದನ್ನಲ್ಲಿ ಬಿಟ್ಬಿಟ್ಟು ಅರ್ಧ ಆಯ್ತು, ಅದನ್ನಲ್ಲಿ ಬಿಟ್ಬಿಟ್ಟು ಮೇಲೆ ನೀರು ಮಾತ್ರ ಲಿಫ್ಟ್ ಮಾಡಬೇಕು 1 ದಿವಸ 2 ದಿವಸ ಆದಮೇಲೆ. ಈಗ ಸಂಪನಲ್ಲಿ ಮಣ್ಣು ಬಂದು ಕೆಳಗಡೆ ಸೆಟ್ಲಾಗಿಬಿಡುತ್ತಲ್ಲ, ಆ ಥರ ಮಾಡಿದ್ರೆ ಪ್ರಾಬ್ಲಮ್ ಸೊಲ್ಯೂಷನು. ಬೋರ್ವೆಲ್ ಆ ಟೈಮ್ನಲ್ಲಿ ಕ್ಲಿಯರ್ ನೀರು ಬಂದುಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಪ್ರಾಬ್ಲಮ್ ಬಂದರೆ ಕಂಟ್ರೋಲ್ ಮಾಡ್ಬೋದು, ಅವಾಯ್ಡ್ ಮಾಡೋಕ್ಕಾಗಲ್ಲ. ಈ ವಿಷಯಗಳೆಲ್ಲ ಹೇಳ್ತಾರೆ ಬೇರೆಯವರು. ನಾವು ಟ್ರೆಡಿಷನಲ್ ಪಾಯಿಂಟ್ ಚೆಕ್ ಮಾಡಿಬಿಟ್ಟು ಸೈಂಟಿಫಿಕ್ಲಿ ಮಾಡಿ ತೊಗೊಳೋಣ. ನಾವು ತೆಂಗಿನಕಾಯಿ ಪಂಡಮ್ನಲ್ಲಿ ಮಾಡಿದ್ರೆ ಏನೋ ಒಂದು ಕಥೆ ಹೇಳ್ತಾರಂತ, ಅದು 27 ವರ್ಷ ಎಕ್ಸ್ಪೀರಿಯೆನ್ಸು. ಇದು ಬಂದು ಸ್ಕ್ಯಾನಿಂಗ್ ಮಿಷಿನು, ಎಜುಕೇಟೆಡ್ ಅವ್ರಿಗೆ ಗೊತ್ತಿರುತ್ತೆ. ಇದು ಸ್ಟ್ಯಾಟೈಟಿಂದ ಸ್ಕ್ಯಾನಿಂಗ್ ಮಾಡಿಬಿಟ್ಟು ತೋರಿಸ್ಬಿಡುತ್ತೆ ಎಷ್ಟು ಫೀಟು ಏನು ಕತೆ ಅಂತ. ಇದೂ ಅದೇ ಥರನೇ ಬಂದಿದೆ, 600 ಚೇಂಜಲ್ಲಿ ನೀರು ಬರ್ತಾಯಿದೆ ಅಂತ. ನಮಗೆ ಸಮಾಧಾನ ಆಯಿತು. ಸೊ ಇದಕ್ಕೆ 5000 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್. ಏನು ಕಂಪಲ್ಸರಿ ಇಲ್ಲ, ಏನು ಮಾಡೋದು ಬೇಡ ಸರ್, ನಾನು ಹೆಂಗೆ ಹೇಳ್ತಾರೆ ಆ ಥರ ಮಾಡಿದರೆ ಮಾಡಿಬಿಡ್ತೀವಿ, ನನಗೇನು ತೊಂದರೆ ಇಲ್ಲ. ಬರೀ ಕ್ಲೀನ್ ಮಾತ್ರ ಮಾಡಿದರೆ ಮಾಡಿಬಿಡ್ತೀವಿ. ಅದು ಏನಾಗುತ್ತೆ ಹೆಂಗಂತ ನಾವೆಲ್ಲ ಏನು ಹೇಳಲ್ಲ, ಮಾಡಿಬಿಟ್ಟು ನಾವು ಹೋಗ್ತಾ ಇದ್ವಿ. ಆ ಥರ ಮಾಡಿದ್ರೆ ಒಳ್ಳೇದಾ ಹೇಳಿ? ಎಲ್ಲರೂ ಹಂಗೇನೆ ಮಾಡ್ತಾ ಇದ್ದಾರೆ. ಸರ್ ನೀವು ಕ್ಲೀನ್ ಮಾಡೋದು